ಯೋಗ್ಯರನ್ನ ಆಯ್ಕೆ ಮಾಡಿರಿ ಅಂತೇಳಿ ನಾವೆಲ್ಲರೂ ಒಂದೇ ಪ್ರಯತ್ನ, ಯೋಗ್ಯರನ್ನ ಆಯ್ಕೆ ಮಾಡಿರಿ ನಿಮ್ಗೆ ಜನಸಾಮಾನ್ಯರಿಗೆ ತಿಳಿಸೋಳು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಆಯ್ಕೆ ಮಾಡೋದು ನಿಮ್ಮ ಕೈಯಿರದ. ಯಾಕಂದ್ರೆ ವ್ಯವಸ್ಥೆ ಬದ್ ಮಾಡೋರು ಯಾರು ಪ್ರಧಾನಿನೂ ಅಲ್ಲ, ಯಾವ ನಾಯಕನೂ ಅಲ್ಲ, ಯಾರೂ ಅಲ್ಲ, ಮತದಾರ. ನಿಮ್ಮ ಮತ ನಿಜವಾಗಿ ಯೋಗ್ಯ ವ್ಯಕ್ತಿಗೆ ಹೋಗಿ ಮುಟ್ಸಂದ್ರೆ ಈ ವ್ಯವಸ್ಥೆಯನ್ನು ಬರೆದು ಮಾಡ್ತಾರೆ ಅವರು. ಆದರೆ ನಮ್ಮ ಮತ ಯಾರಿಗೆ ಮುಟ್ತಾ ಇದ್ದೀರಿ? 500 ಕೊಟ್ಟವಾಗ, 1000 ಕೊಟ್ಟವಾಗ ಯಾರಿಗೂ ಹಾಕ್ತಾಯಿದ್ವಿ ನಾವು. ಇದು ಆಗಬಾರ್ದು, ಮಾರ್ಕೋಬಾರ್ದು, ಸಾರಾಯಿಗೆ ಮಾರ್ಕೋಬಾರ್ದು, ಮತ್ತೊಂದಕ್ಕೆ ಮಾರ್ಕೋಬಾರ್ದು. ಅದು ಆಗಬಾರ್ದು ಅನ್ನೋದಕ್ಕಾಗಿ ನಾವೆಲ್ಲರೂ ಇವತ್ತು, ಅದರಲ್ಲೂ ಮುಖ್ಯವಾಗಿ ಈಗ ಹೇಳಿದ್ದಿಲ್ಲ, ಈಗ ಪಾಪಗೌಡರಂಥ ಪತ್ರಕರ್ತರಾಯಿತು ಅಥವಾ ಯೂಟ್ಯೂಬರ್ಸ್ ಆಯಿತು, ಇವತ್ತು ಆ ಕೆಲಸ ಮಾಡ್ತಾಯಿದ್ವಿ. ಅದನ್ನು ಜನ ತಿಳ್ಕೊಬೇಕಾಗಿದೆ. ಜನಕ್ಕೀಗ ಎಚ್ಚರಗೊಂಡ ಈ ಭೂಗಳರ, ಭೂ ಮಾಫಿಯಾಗಳ, ಸಾರಾಯಿ ನಿಮ್ಗೆ ಗೊತ್ತದ ಮಾಫಿಯಾ ಯಾವ ರೀತಿ ಅಂತೇಳಿ, ಅನೇಕ ಶುಗರ್ ಮಾಫಿಯಾ ಅದೊಂದು ದೊಡ್ಡ ಮಾಫಿನೇ ರೀ. ನೀವು ಯಾವ ಕಾರ್ಯಕ್ಕೆ ಹೋದ್ರೆ ತೋರಿ ಎಲ್ಲ ಲಾಸ್ ಅಂತಾರೆ ಅವರು. ಲಾಭ ಅಂತ ಯಾರೂ ಹೇಳೋದಿಲ್ಲ. ಯಾಕೆ ಲಾಭ ಇಲ್ಲದ ಒಂದು ಹೋಗಿ 2 3 ಫ್ಯಾಕ್ಟ್ರಿ ಹೆಂಗೆ ಆಗ್ತಾವ? ಇದಕ್ಕೆ ಉತ್ತರ ಇಲ್ಲ. ಏನೋ ಲಾಸ್ದಲ್ಲಿದ್ದೀವಿ ರೀ, 3300 ಭಾಳ ಅದು ನಮ್ಗೆ ನುಕ್ಸಾನ ಆಗಿದೆ ಅಂತ ಹೇಳೋಂಥ ಎಲ್ಲರೂ ಸಾಕಷ್ಟು ಎಲ್ಲರೂ ಹೇಳ್ತಾರೆ. ಹೆಚ್ಚು 81 ಫ್ಯಾಕ್ಟ್ರಿ ಮಾಲೀಕರು ಅದನ್ನೇ ಹೇಳ್ತಾರೆ. ಅಂದ್ರೆ ಲಾಸ್ ಪಾಪ ಭಾಳದವ್ರಿಗೆ, ರೈತಿಗೆಲ್ಲ ಸಿಕ್ಕಂಗೆ ಬಂದು ಹೋಗ್ತದೆ ಅಲ್ವಾ? ಹೀಗಾಗಿ ರೈತಿಗೆ ನಡೀತಿದ್ರಿ ಲಾಸ್ ಆದರೆ ಪಾಪ, ನಮ್ಮ ಹಂಗಲ್ಲ ಅನ್ನುವಂಗೆ. ಇದೆಲ್ಲ ಯಾಕೆ ಮತ್ತೆ ನೀವು ಚರ್ಚೆ ಮಾಡ್ತಾಯಿದ್ದೀನಿ? ಅಂಥ ವಿಷಯಗಳು, ಅನೇಕ ವಿಷಯಗಳು ನಾವು ಚರ್ಚೆ ಮಾಡ್ತಾಯಿದ್ದೀವಿ, ಜನರಿಗೆ ತಿಳಿಸೋಳು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈ ಸಾರಾಯಿ ಮಾಫಿಯಾ, ಸಕ್ರೆ ಮಾಫಿಯಾ, ಭೂ ಮಾಫಿಯಾ ಎಲ್ಲ ಮಾಫಿಯಾಗಳಿಂದ ದೂರ ಸರಿಸಿ ನಮ್ಮ ಜನಸಾಮಾನ್ಯರು ಯೋಗ್ಯ ವ್ಯಕ್ತಿಯನ್ನು, ನಿಮ್ಮ ಕಾಳಜಿ ಮಾಡುವವನ್ನ, ನಿಮ್ಮ ಹಸಿವಿನ ಬಗ್ಗೆ, ನಿಮ್ಮ ನೀರಡಿಕೆ ಬಗ್ಗೆ, ನಿಮ್ಮ ಬಡತನ ಬಗ್ಗೆ, ನಿಮ್ಮ ಬಿದ್ದ ಬದುಕಿನ ಬಗ್ಗೆ ಚಿಂತನೆ ಮಾಡುವಂಥ ನಾಯಕನ ಆಯ್ಕೆ ಮಾಡ್ಕೊಳ್ಳೋದು